ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ನಾನು ನೋಡ್ರಿ ನಮ್ಮ ಮನೆಗೆ ನೆಂಟರು ಬಂದ್ರಿ, ಯಾರಿದ್ರು ಸಣ್ಣತ್ತಿ ಹಂಗೆ ನೋಡ್ರಿ ನಮ್ಮ ನಾದಿನಿ ಬಂದಾಡ್ರಿ. ಅದಕ್ಕೆ ಸ್ಪೆಷಲಾಗಿ ಏನಾರ ಮಾಡಮ ಅಂತೇಳಿ ಪನ್ನೀರ್ ಪಲ್ಯ ಚಪಾತಿ ಮಾಡಿದಿರಿ. ನಾನು ನಿಮ್ಮ ಜೊತೆ ಪನ್ನೀರ್ ಪಲ್ಯ ಹೆಂಗೆ ಮಾಡ್ಬೇಕಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್. ಬರೀ ವಿಡಿಯೋ ಸ್ಟಾರ್ಟ್ ಮಾಡಮಿ. ಇಲ್ಲಿ ನೋಡ್ರಿ ಒಂದು ಸೈಡ್ ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡೇನ್ರಿ. ಪನ್ನೀರ್ ಪಲ್ಯ ಮಾಡ್ಲಿಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಬೇಕ್ರಿ. ಈ ಥರ ಉದ್ದದ್ದು ಕಟ್ ಮಾಡಿಕೊಂಡು ಈ ಥರ ಹುರ್ಕೊಂಡು ಬರ್ತೀನಿ ನಾನು. ಜಾಸ್ತಿ ಬ್ರೌನ್ ಕಲರ್ ಏನು ಆಗೋದು ಬೇಡ್ರಿ, ಈ ಥರ ಲೈಟ್ ವೆಯ್ಟ್ ಆದ್ರೆ ಸಾಕು ನೋಡ್ರಿ. ಅಂದ್ರೆ ಕಾಜು ನೆನೆಕ್ಕೆ ಇಕ್ಕಿದೆವು, ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿ ಕಾಜು ನೆನೆಕ್ಲಕ್ಕೆ ಇಕ್ಬೇಕು ಫ್ರೆಂಡ್ಸ್, ಚಂದ ಆಗ್ತದೆ. ಈಗ ನೋಡ್ರಿ ಒಂದು ಸೈಡ ಒಂದು 4 ಟೊಮೆಟೊ ಈ ಥರ ಕಟ್ ಮಾಡಿಕೊಂಡೀನಿ. ಇವನು ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ರೀ. ಇಲ್ಲಿ ನೋಡ್ರಿ ಒಂದು ಕಟ್ ಚಪಾತಿಗೆ ಹಿಟ್ಟು ನಾದ್ಲತ್ತಿದ್ದೇವೆ ರೀ, ಒಂದು ಕಟ್ ಟೊಮೆಟೊ ಹುರಿಲತ್ತಿದ್ದೆವು ಫ್ರೆಂಡ್ಸ್. ಈಗ ನೋಡ್ರಿ ನಾನು ಇಲ್ಲಿ ನಿಮಗೆ ಒಂದು ಅರ್ಧ kg ಪನ್ನೀರ್ ಪಲ್ಯ ಯಾವ ಥರ ಮಾಡೋದಂತ ತೋರಿಸ್ಲತ್ತಿದ್ದೆ ರೀ. ಪನ್ನೀರ್ನ ಈ ಥರ ಕಟ್ ಮಾಡ್ಕೋಬೇಕ್ರಿ, ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನಾನು ಮಸ್ತ್ ಆಯ್ತದ ಫ್ರೆಂಡ್ಸ್, ಒಂದು ಸತಿನೂ ಮಾಡಿಲ್ಲ ಅನ್ನೋರು ಈ ಥರ ಮಾಡಿ ನೋಡಿರಿ. ನಾನು ಹೇಳೋ ವಿಧಾನದಾಗ ಮಾಡಿ ನೋಡಿರಿ, ಒಂದು ಸತಿನೂ ಮಾಡಿಲ್ಲ ಅನ್ನೋರು ಕೂಡ ಮಾಡ್ಬೋದು, ಭಾಳ ಟೇಸ್ಟ್ ಆಗ್ತದೆ ರೀ. ಅವರೇ ನಂಬಲ್ಲ ಫ್ರೆಂಡ್ಸ್ ನಾನು ಇಷ್ಟು ಟೇಸ್ಟಾಗಿ ಮಾಡೀನಿ ಪನ್ನೀರ್ ಪಲ್ಯ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ನನಗಂತೂ ಪನ್ನೀರ್ ಕಟ್ ಮಾಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ ರೀ. ಯಾವಾಗ ತಂದ್ರೂ ನಂಗೆ ಪನ್ನೀರ್ ಕಟ್ ಮಾಡೋದೇ ಭಾಳ ಇಷ್ಟ ಆಗ್ತದೆ ಫ್ರೆಂಡ್ಸ್. ನೋಡಿರಿ ಎಷ್ಟು ಮಸ್ತ್ ಕಾಣ್ತದೆ ಅಂತ ಹೇಳ್ಬಿಟ್ಟು ಪನ್ನೀರ್ ಕಟ್ ಮಾತ್ರ. ಈಗ ಇದಕ್ಕೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಬರ್ತೀನಿ ರೀ ನಾನು. ನೋಡಿರಿ ಈ ಥರ ಈಗ ಅಷ್ಟೂ ಇದೇ ಥರ ಕಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು. ನೋಡಿರಿ ಇದು ಉಳ್ಳಾಗಡ್ಡಿ ಕಟ್ ಮಾಡಿ ಮಿಕ್ಸಿ ಹಾಕಿದ ನಾನು ಫ್ರೆಂಡ್ಸ್. ಲೈಟಾಗಿ ಫ್ರೈ ಮಾಡಿದ್ದೇವೆ ರೀ. ಇದು ಕಾಜು ಸ್ವಲ್ಪ ಉಗುರು ಬೆಚ್ಚಗೆ ನೀರಾಗ ನೆನೆಕಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ ರೀ. ಈ ಥರ ಕೆಲವೊಬ್ರು ಅಪ್ಪುಟ್ಟನ ಹಾಕ್ತಾರೆ ಫ್ರೆಂಡ್ಸ್, ನಾನು ಅಪ್ಪುಟ್ಟು ಹಾಕ್ಲಿಲ್ಲ. ಈ ಥರ ಮಿಕ್ಸಿ ಮಾಡಿ ಹಾಕಿದ್ರೆ ಟೇಸ್ಟು ಚಂದ ಬರ್ತದೆ ರೀ. ಇದು ಟೊಮೆಟೊ ಫ್ರೆಂಡ್ಸ್. ನೋಡಿರಿ ಇದೇ ಥರ ಮಾಡಬೇಕು, ನೈಸಾಗಿ ಮಾಡಬೇಕು, ಭಾಳ ಟೇಸ್ಟ್ ಆಗ್ತದೆ. ಈಗ ಬರೀ ಪನ್ನೀರ್ ಪಲ್ಯ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ. ದೊಡ್ಡ ಪೊಗಣಿ ತೊಗೊಂಡು ಅದ್ರಾಗ ಸ್ವಲ್ಪ ಆಯಿಲ್ ಹಾಕ್ಬೇಕು ರೀ. ನೋಡಿರಿ ಎಣ್ಣೆ ಚಂದ ಕಾಯ್ದ್ಮೇಲೆ ಪನ್ನೀರ್ ಹಾಕ್ಬೇಕು ರೀ. ಹೊಸೊಮ್ಮೆ ಹಾಕು, ಸ್ವಲ್ಪ ಅರ್ಶಿನ ಹಾಕ್ತೀನಿ. ಇದ್ರೊಳಗೆ ಸ್ವಲ್ಪ ಅರ್ಶಿನ ಹಾಕಬೇಕು ಫ್ರೆಂಡ್ಸ್, ಕಲರ್ಗೋಸ್ಕರ. ಈಗ ನೋಡಿರಿ ಸ್ವಲ್ಪ ಉಪ್ಪು ಹಾಕಬೇಕು ಫ್ರೆಂಡ್ಸ್. ಉಪ್ಪು ಹಾಕಿ ಇದ್ರೊಳಗೆ ಹಾಕಬೇಕು ಅಂದ್ರೆ ನಾವು ಪಲ್ಯ ಮಾಡ್ತೀವಲ್ಲ ರೀ, ಪಲ್ಯದಾಗ ಹಾಕ್ದೇವೆ ಅಂದ್ರೆ ಬರೀ ಇದ್ರ ಜಾಸ್ತಿ ಚಂದ ಹಿಡ್ಕೊಂಬಲ್ಲ ಉಪ್ಪು. ಇದ್ರೊಳಗೆ ಹಾಕ್ದೇವೆ ಅಂದ್ರೆ ಪನ್ನೀರ್ ಎಲ್ಲ ಚಂದ ಎಳ್ಕೊತದೆ ರೀ. ಬರೀ ಪೀಸ್ ತಿಂಬ ಬರೀ ಟೇಸ್ಟ್ ಆಗತ್ತ ಉಪ್ಪು. ಈಗ ಚಂದ ಫ್ರೈ ಮಾಡಬೇಕು ಫ್ರೆಂಡ್ಸ್. ಪನ್ನೀರ್ ಚಂದ ಸಿಕ್ಕಿಲ್ಲ ಫ್ರೆಂಡ್ಸ್, ಅದಕ್ಕೆ ನೋಡಿರಿ ಉದ್ರ ಆಗ್ಲತ್ತದ. ನೀವು ಚಂದ ಕ್ವಾಲಿಟಿ ಇದ್ದಲ್ಲಿ ತೊಗೊಂಬರಿ. ನಾವು ಚಂದ ಕ್ವಾಲಿಟಿ ಯಾವಾಗೂ ಎಲ್ಲಿ ತರ್ತೇವೆ ಅಲ್ಲೇ ತರ್ತೇವೆ ರೀ. ಬಟ್ ಸ್ವಲ್ಪ ಉದ್ರ ಆಗ್ಲತ್ತದ ಜಾಸ್ತಿ ನೋಡಿರಿ. ನಾನಿಲ್ಲಿ ಸಾಕು ಮಾಡ್ತಿದ್ದೀನಿ ಫ್ರೈ ಮಾಡೋದು. ತೆಗಿಲಕ್ಷ್ಮಿ ಚಂದ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂತು ಅಂದ್ರೆ ತೆಗಿಬೇಕು ಫ್ರೆಂಡ್ಸ್. ನಾನು ಇಲ್ಲಿ ಹೊಡಿಲತ್ತದ ಅಂತ ಹೇಳಿ ತೆಗಿಲತ್ತೀನಿ. ಮಾಡೋದು ಹೆಂಗೆ ಅಂತ ಹೇಳಿ ನೋಡಿರಿ. ಅಲ್ಲಿ ಒಂದು ಕಡೆ ಪನ್ನೀರ್ ಫ್ರೈ ಮಾಡಿದೈತ್ರಿ. ಈಗ ಇದೆ ಪನ್ನೀರ್ ಫ್ರೈ ಮಾಡಿ ಬೊಗಣೆಗೆ ಪಲ್ಯ ಮಾಡ್ಲತ್ತಿದ್ದೇವೆ ರೀ. ಎಣ್ಣೆ ನೋಡಿರಿ ಒಂದು 4 ಚಮಚ ಹಾಕಿದ್ರೆ ಸಾಕು ಫ್ರೆಂಡ್ಸ್. ನೋಡಿರಿ ಎಣ್ಣೆ ಕಾಯ್ದ್ಮೇಲೆ ಕೊನೆದಾಣೆ ಹಾಕ್ಬೇಕ್ರಿ. ಅಂದ್ರೆ ಏನು ಅಂದ್ರೆ ಜೀರಿಗೆ ಸಾಸಿ ಮಿಕ್ಸ್ ಮಾಡಿ ಇರ್ತೇವೆ ನೋಡಿರಿ. ಈ ಥರ ಮಿಕ್ಸ್ ಮಾಡಿ ಇರ್ತೇವೆ ನಾವು ಡೈಲಿ ಹಾಕ್ಲಕ್ಕ. ಇವೇ ಸ್ವಲ್ಪ ಹಾಕಿದ್ದೀನಿ. ಈಗ ನೋಡಿರಿ ಪಲಾವ್ ಎಲೆ 2 ಇಲೈಚಿ, 1-2 ಮೆಣಸು, 1-2 ಲವಂಗ ಹಾಕ್ಬೇಕ್ರಿ ಫ್ರೆಂಡ್ಸ್. ಈಗ ನೋಡಿರಿ ಕರಿಪಾಕು ಹಾಕ್ತಿದ್ದೀನಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದಿದ್ದು ಕಟ್ ಮಾಡಿ ಹಾಕೋಬೇಕ್ರಿ. ನೋಡಿರಿ ಒಂದು 2 ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದಿದ್ದು ಕಟ್ ಮಾಡಿ ಹಾಕ್ಬೇಕ್ರಿ. ಇದ್ರಾಗ ನಾವು ಉಳ್ಳಾಗಡ್ಡಿ ಹಾಕ್ತಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಉಳ್ಳಾಗಡ್ಡಿ ಮಿಕ್ಸಿ ಮಾಡಿದ್ದು ಹಾಕ್ತೀನಲ್ರಿ. ಈಗ ಅಲ್ಲ ಬೆಳಗಡ್ಡಿ ಪೇಸ್ಟ್ನ ಹಾಕ್ತಿದ್ದೀನಿ 1 ಚಮಚದಷ್ಟು. ಅಲ್ಲ ಬೆಳಗಡ್ಡಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡಿರಿ ಇದ್ರಾಗ ನಾವು ಸ್ವಲ್ಪ ಅರ್ಶಿನ ಹಾಕಬೇಕು ಫ್ರೆಂಡ್ಸ್. ನೋಡಿರಿ ಈಗ ಕೆಂಪು ಖಾರ ಹಾಕ್ತಿದ್ದೀನಿ ರೀ.
ಈಗ ಚಂದ ಒಂದ್ಸತಿ ಖಾರ ಎಣ್ಣೆಗೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚಂದ ಕೆಂಪಗೆ ಬರ್ತದ್ರಿ ಕಲರ್ ನೋಡಿದ್ರಿ ಯಾವಾಗ ಯಾವಾಗ ಊಟ ಮಾಡಬೇಕು ಅಂತ ಅನ್ಸ್ಬಿಡ್ತದ. ಈಗ ನೋಡಿರಿ ನಾವೇನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡಿರಲ್ರಿ ಅವು ಹಾಕ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ಫಸ್ಟ್ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ಉಳ್ಳಾಗಡ್ಡಿ ಪೇಸ್ಟ್ ಮಾಡಿಕೊಂಡಿನಿ ಅಲ್ರಿ, ಫಸ್ಟ್ ಅದನ್ನು ಹಾಕ್ತೀನಿ. ಈಗ ನೋಡಿರಿ ಟೊಮೆಟೊ ಹಾಕ್ಬೇಕ್ರಿ. ಚಂದ ಒಂದ್ಸತಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದು ಎಣ್ಣೆಗೆ ಸ್ವಲ್ಪ ಫ್ರೈ ಆಗಬೇಕ್ರಿ ಉಳ್ಳಾಗಡ್ಡಿ ಟೊಮೆಟೊ, ಯಾಕಂದ್ರೆ ನಾವು ಫಸ್ಟೇ ಫ್ರೈ ಮಾಡಿ ಮಿಕ್ಸಿ ಹಾಕಿಲ್ರಿ, ಹಾಗೆ ಮಿಕ್ಸಿ ಹಾಕಿದೆವು. ಈಗ ಚಂದ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀನಿ ಫ್ರೆಂಡ್ಸ್. ಒಂದು 2 ನಿಮಿಷ ಇದೇ ಥರ ಬಿಟ್ಟು ಇಡ್ತೀನಿ ರೀ. ನೋಡಿರಿ ಈಗ 2 ಮಿನಿಟ್ಸ್ ಆಯಿತು. ಪ್ಲೇಟ್ ತೆಗೆದು ನೋಡ್ತೀನಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿರಿ ಚಂದ ಮಸಾಲೆ ಎಲ್ಲ ಫ್ರೈ ಆಗ್ಯದ ಫ್ರೆಂಡ್ಸ್. ಎಣ್ಣೆ ಎಲ್ಲ ತೇಲಿದೆ. ಈಗ ಇದಕ್ಕೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಬರೋಣ್ರಿ. ಈಗ ನೋಡಿರಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಮಸಾಲೆನ ಗರಂ ಮಸಾಲೆ ಹಾಕೋದ್ಬೇಕ್ರಿ. 1 ಚಮಚದಷ್ಟು ಧನಿಯಾ ಪೌಡರ್ನ ಹಾಕೋಬೇಕು ಫ್ರೆಂಡ್ಸ್. ಈಗ ನೋಡಿರಿ ಒಂದ್ಸತಿ ಚಂದ ಮಿಕ್ಸ್ ಮಾಡ್ಕೋಬೇಕು. ಈಗ ಕಾಜು ಮಿಕ್ಸಿ ಮಾಡಿದೇವಲ್ರಿ ಅದು ಹಾಕೋಬೇಕು. ಈಗ ನೋಡಿರಿ ಇದನ್ನು ಚಂದ ಒಂದ್ಸತಿ ಮಿಕ್ಸ್ ಮಾಡಬೇಕು. ಪನ್ನೀರ್ ಏನಿರ್ತಾವಿಲ್ಲ ಫ್ರೆಂಡ್ಸ್, ಪನ್ನೀರ್ ಹಾಕೋತೀನಿ ನಾನೀಗ. ಈಗ ನೋಡಿರಿ ಒಂದು 4 ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕೋಬೇಕ್ರಿ. ಈಗ ನಾವು ಪ್ಯಾಕೆಟ್ ಮೊಸರು ಹಾಕ್ಕೊಂಡು ಇದ್ರೊಳಗೆ ಹಾಕ್ತಿಲ್ಕೆ ಬಾರ್ದು ಹೋಗ್ತದೆ ಫ್ರೆಂಡ್ಸ್. ಮನೆಗೆ ಮಾಡಿ ಮೊಸರು ಆದ್ರೆ ಚಂದ ಇರ್ತದೆ ರೀ. ಆದಷ್ಟು ಮನೆಗೆ ಮಾಡಿ ಮೊಸರು ಹಾಕ್ಲಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್, ಭಾಳ ಚಂದ ಆಗ್ತದೆ. ಈಗ ನೋಡಿರಿ ಇದ್ರೊಳಗೆ ಪನ್ನೀರ್ ಹಾಕೋಬೇಕು. ಚಂದ ಒಂದ್ಸತಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, 1-2 ಚಮಚದಷ್ಟು ಉಪ್ಪು ಹಾಕೋತಿದ್ದೀನಿ ನಾನೀಗ. ಈಗ ಮಸಾಲೆ ಎಲ್ಲ ಕುಟ್ಕೊಂಡ್ಬಂದಿನಲ್ರಿ, ಅವೆಲ್ಲ ನೀರು ಹಾಕಬೇಕು. ಒಂದ್ಸತಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಸಾಕು ಫ್ರೆಂಡ್ಸ್, ಇಷ್ಟೇ. ಜಾಸ್ತಿ ನೀರು ಹಾಕೋ ಟೇಸ್ಟು ಚಂದ ಆಗಲ್ರಿ. ಇಷ್ಟು ನೀರಿತ್ತು ಅಂದ್ರೆ ಕುದಿ ಸ್ವಲ್ಪ ತಿಕ್ ಆಗ್ತದೆ ಫ್ರೆಂಡ್ಸ್, ಭಾಳ ಟೇಸ್ಟ್ ಆಗ್ತದೆ. ನೋಡಿರಿ ಇಷ್ಟು ನೀರಿತ್ತು ಅಂದ್ರೆ ಸಾಕು. ಚಂದ ಈಗ ಒಂದ್ಸತಿ ಕುದಿಸ್ತೇವಲ್ರಿ, ಚಂದ ಆಗ್ತದೆ. ಪ್ಲೇಟ್ ಮುಚ್ಚು. ಈಗ ನೋಡಿ ಇನ್ನೊಂದು 5 ನಿಮಿಷ ಹಂಗೆ ಪ್ಲೇಟ್ ಮುಚ್ಚಿಬಿಟ್ಟು ಇಡಬೇಕು. ಈಗ ನೋಡಿರಿ ಕೊತ್ತಂಬರಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾನು. ಆಗ್ಯದ ಫ್ರೆಂಡ್ಸ್, ಎಲ್ಲ ಎಷ್ಟು ಮಸ್ತ್ ಬಂದಿದೆ ಅಂಥೇಳಿ ಈಗ ಒಂದು ಸತಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಬೇಕು ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ಇಷ್ಟೇ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ರಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.